ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹಾಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು 21 ಡೇಸ್ ಮೆಡಿಟೇಷನ್ನ ಫಸ್ಟ್ ಡೇನಲ್ಲಿದ್ದೀವಿ. ಸೊ ಇವತ್ತು ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಯಾಕೆ ಮೆಡಿಟೇಷನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಇವಾಗ ಇಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಅವರೆಲ್ಲ ಎಷ್ಟು ದಿನದಿಂದ ಮೆಡಿಟೇಷನ್ ಮಾಡ್ತಿದ್ದೀರಾ ಅಥವಾ ಮೆಡಿಟೇಷನ್ ನಿಮಗೆ ಎಷ್ಟು ದಿನದಿಂದ ಮಾಡ್ತಿದ್ದೀರಾ ಅಂತ ಹೇಳ್ತೀರಾ? ಟೈಪ್ ಮಾಡಿ ಚಾಟ್ ಬಾಕ್ಸಲ್ಲಿ, ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡಾದರೂ ಹೇಳ್ಬೋದು. ಯಾರಾದರೂ ಮೆಡಿಟೇಷನ್ ಮಾಡ್ತಿದ್ದೀರಾ, ಎಷ್ಟು ದಿನದಿಂದ ಮೆಡಿಟೇಷನ್ ಮಾಡ್ತಿದ್ದೀರಾ? ಓಕೆ, ಎಸ್, ಟೈಪ್ ಮಾಡಿ ಬೇಗ. ಇಲ್ಲಾಂದರೆ ಲೇಟ್ ಆಗುತ್ತೆ. ಎಸ್, ಓಕೆ. ಯಾರಾದರೂ ಹೇಳ್ತೀರಾ ಮೆಡಿಟೇಷನ್ ಅಂದರೆ ಏನು ಅಂತ? ರಾಜೇಶ್ವರಿ ಮ್ಯಾಮ್, ಭರತ್, ಭಾರತಿ ಮ್ಯಾಮ್, ಮಾಲಾಂಜಲಿ ಮ್ಯಾಮ್. ಮಾಲಾಂಜಲಿ ಮ್ಯಾಮ್ ಟೈಪ್ ಮಾಡಿದ್ದಾರೆ 1 ಮಂತಿಂದ ಮೆಡಿಟೇಷನ್ ಮಾಡ್ತೀನಿ ಅಂತ. ಗುಡ್. ಹಾ ಮ್ಯಾಮ್, ಮೆಡಿಟೇಷನ್ ಅಂದ್ರೆ ನಮ್ಮ ಉಸಿರಿನ ಮೇಲೆ ಧ್ಯಾನವನ್ನು ಇಡುವಂಥದ್ದು ಮೇಡಮ್. ಓಕೆ, ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಬ್ರೆತ್ನ ಕಾನ್ಸಂಟ್ರೇಟ್ ಮಾಡೋದು ಅಂತ ಹೇಳ್ತಿದ್ದೀರಾ. ಓಕೆ, ರಾಜೇಶ್ವರಿ ಮ್ಯಾಮ್ ಹೇಳ್ತಿದ್ದಾರೆ ಯಾವಾಗಾದರೂ ಒಮ್ಮೆ ಅಷ್ಟೇ, ಡೈಲಿ ಮಾಡಲ್ಲ. ಓಕೆ, ವೆರಿ ಗುಡ್. ಡೈಲಿ ಮೆಡಿಟೇಷನ್ ಮಾಡಬೇಕು. ಓಕೆ ಮಾಲಾಂಜಲಿ ಮ್ಯಾಮ್, ಗುಡ್. ನಾವು ನಮ್ಮ ಬ್ರೆತ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ನಮ್ಮಲ್ಲಿರೋ ಥಾಟ್ಸ್ ಎಲ್ಲ ನಮ್ಮ ಕಂಟ್ರೋಲಿಗೆ ಬರುತ್ತೆ. ಬಟ್ ಮೆಡಿಟೇಷನ್ ಅಂದರೆ ಏನಪ್ಪ ಅಂದರೆ ನಮ್ಮ ಮನಸ್ಸನ್ನು ಶಾಂತಗೊಳಿಸುವ ಒಂದು ಕ್ರಿಯೆ. ನಮ್ಮ ಮೈಂಡನ್ನು ನಾವು ಏನೇ ಮಾಡಿದ್ರೂ ಶಾಂತಗೊಳಿಸೋಕ್ಕಾಗಲ್ಲ. ಎವ್ರಿ ಡೇ ಯಾರಿಗಾದ್ರೂ ಗೊತ್ತಾ ನಮ್ಮ ಮೈಂಡಲ್ಲಿ ಎಷ್ಟು ಥಾಟ್ಸ್ ಬರುತ್ತೆ ಅಂತ? ಎಷ್ಟು ಥಾಟ್ಸ್ ಬರುತ್ತೆ ಅಂತ ಯಾರಿಗಾದ್ರೂ ಐಡಿಯಾ ಇದೆಯಾ? 65 lakhs ಅಷ್ಟು ಬರುತ್ತೆ ಮ್ಯಾಮ್. 65,000 ಅಷ್ಟು ಥಾಟ್ಸ್ ಬರುತ್ತೆ. ಎಸ್, 60,000 ಅಷ್ಟು ಥಾಟ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ನಮ್ಮ ಮೈಂಡು ಎಷ್ಟು ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಆವಾಗ ನಮಗೆ ನೆಗೆಟಿವ್ ಥಾಟ್ಸ್ ಬಂದಾಗ ಏನಾಗುತ್ತೆ, ನಮ್ಮ ಬ್ರೈನಲ್ಲಿ ಸ್ಟ್ರೆಸ್ ಕೆಮಿಕಲ್ಸು ರಿಲೀಸ್ ಆಗುತ್ತೆ. ಆ ಸ್ಟ್ರೆಸ್ ಕೆಮಿಕಲ್ಸ್ ರಿಲೀಸ್ ಆದಾಗ ನಮಗೆ ಅನಾರೋಗ್ಯದ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಆ ನೆಗೆಟಿವ್ ಕೆಮಿಕಲ್ಸ್ ನಮ್ಮ ಬ್ರೈನ್ನಲ್ಲಿ ರಿಲೀಸ್ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು ಅಂದರೆ ಮೆಡಿಟೇಷನ್ ಎವ್ರಿ ಡೇ ಕಂಪಲ್ಸರಿ. ಅಟ್ಲೀಸ್ಟ್ ಮಲ್ಕೊಳ್ಳೋದಕ್ಕೂ ಮುಂಚೆ ನಾವು ಮೆಡಿಟೇಷನ್ ಮಾಡಿ ಮಲ್ಕೋಬೇಕು. ಯಾಕಂದರೆ ನಮ್ಮ ಮನಸ್ಸನ್ನು ನಾವು ಶಾಂತಗೊಳಿಸ್ತೀರಾ ಹಾಗೆ ನಿದ್ದೆಗೋದ್ರೆ ನಮ್ಮ ಎವ್ರಿ ಡೇ ಲೈಫಲ್ಲಿ ಏನೇನೆಲ್ಲ ಆಗಿತ್ತು ಅದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಅದನ್ನು ಅದು ಸ್ಟೋರೇಜ್ ಮಾಡ್ತಾ ಇರುತ್ತೆ. ಸೊ ನಾವು ಯಾವಾಗ ಅದನ್ನು ಮೆಡಿಟೇಷನ್ ಮಾಡ್ತೀವಿ ಅದು ಫುಲ್ಲು ಶಾಂತಗೊಳ್ಳುತ್ತೆ. ಅಂದರೆ ನಮ್ಮ ನೆಗೆಟಿವ್ ಥಾಟ್ಸ್ ಎಲ್ಲ ಏನಾಗುತ್ತೆ, ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಆ ಕೆಮಿಕಲ್ಸ್, ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಮಾಡುತ್ತಲ್ಲ, ಅದು ಸ್ಟಾಪ್ ಆಗಿ ಗುಡ್ ಕೆಮಿಕಲ್ಸ್ನ ನಮ್ಮ ಬ್ರೈನು ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ನಾವು ಆರೋಗ್ಯವಾಗಿ ಇರ್ಬೋದು. ಅದಲ್ದಲೆ ಮೆಡಿಟೇಷನ್ ಮಾಡೋದ್ರಿಂದ ನಾವು ಫುಲ್ ಯಂಗ್ ಆಗಿ ಕಾಣಿಸ್ಬೋದು. ಎಷ್ಟೇ ಏಜ್ ಆಗಿದ್ರು ಕೂಡ ಫುಲ್ ಯಂಗ್ ಆಗಿ. ಎಷ್ಟು ಜನಕ್ಕೆ ಯಂಗ್ ಆಗಿ ಇರೋದಕ್ಕೆ ಇಷ್ಟ? ಏಜ್ ಆಗಿದ್ರು ಏಜ್ ಆಗದೆ ಇರೋರ ಥರ ಕಾಣಿಸೋದಕ್ಕೆ ಎಲ್ಲರಿಗೂ ಇಷ್ಟ ಇದೆ ಅಲ್ವಾ? ಸೊ ಆಮೇಲೆ ಮೈಂಡ್ಗೆ ವಿಶ್ರಾಂತಿ ಸಿಗತ್ತೆ. ಮತ್ತು ಎಷ್ಟು ಬೇಕಂದರೆ ಅಷ್ಟು ಆಯಸ್ಸು. ನಿಮಗೆ ಗೊತ್ತಿರ್ಬೋದು, ರಮಣ ಮಹರ್ಷಿಗಳು, ಇನ್ನು ದೊಡ್ಡ ದೊಡ್ಡ ಸಾಧಕರು ಮೆಡಿಟೇಷನಲ್ಲಿ ಅವರೆಲ್ಲ ಅವರ ಕೊನೆಯ ದಿನಗಳನ್ನು ಅವರು ಮೊದಲೇ ನೋಡ್ಕೊಂಡಿರುತ್ತೆ. ಅಂದರೆ ನನಗೆ ಇಂಥ ದಿನದಲ್ಲೇ ನನಗೆ ಸಾವು ಬರುತ್ತೆ ಅಂತ. ರಮಣ ಮಹರ್ಷಿಗೆ ಅವರು ತುಂಬ ಫುಡ್ಡಿ ಅಂತೆ. ಯಾವಾಗ್ಲೂ ಅವ್ರ ವೈಫಿಗೆ ನನಗೆ ಆ ಥರ ಫುಡ್ ಬೇಕು, ಈ ಥರ ಫುಡ್ ಬೇಕು ಅಂತ ಕೇಳ್ತಾನೆ ಇರೋರಂತೆ, ಮಾಡಿಕೊಡು ಅಂತ ಹೇಳ್ಬಿಟ್ಟು. ಅವ್ರ ವೈಫು, ನಾನು ಎಷ್ಟು ಮಾಡ್ಕೊಳ್ತಿದ್ದೀನಿ, ನೀವು ತಿಂತಾನೆ ಇದ್ದೀರಾ, ಆದರೂ ಯಾಕೆ ಮತ್ತೆ ಮತ್ತೆ ಮೇಲೆ ಮೇಲೆ ನೀವು ಕೇಳ್ತಾ ಇದ್ದೀರಾ ಅಂತ. ಅವಾಗ ಅವ್ರು ಹೇಳ್ತಾರಂತೆ, ನನಗೆ ಯಾವಾಗ
ನನ್ನ ಕೊನೆಯ ದಿನ ಅಂದ್ರೆ ನನ್ನ ಸಾವಿನ ದಿನ ಹತ್ರ ಬರುತ್ತೆ, 2 ದಿನ ಮುಂಚೆ ನನಗೆ ನನ್ನ ಊಟದಲ್ಲಿ ನನಗೆ ಇಂಟ್ರೆಸ್ಟ್ ಹೋಗತ್ತೆ ಅಂತ. ಅವರು ಕರೆಕ್ಟಾಗಿ 2 ದಿನ ಮುಂಚೆ ಅವ್ರಿಗೆ ಊಟ, ಅವ್ರ ವೈಫ್ ಹತ್ರ ಅವ್ರೇನು ಊಟ ಏನು ಕೇಳಿಲ್ವಂತೆ. ಆ 2 ದಿನದ ನೆಕ್ಸ್ಟ್ 2 days ಅಲ್ಲಿ ಅವರು ಅವರ ಜೀವವನ್ನ ತ್ಯಾಗ ಮಾಡಿದ್ರಂತೆ. ಹಾಗೆ ಅವರ ಅಂದ್ರೆ ಅವರ ಆಯಸ್ಸನ್ನ ಎಷ್ಟು ಬೇಕಂದ್ರೆ ಅಷ್ಟು ಆಯಸ್ಸನ್ನ ನಾವು ಪಡ್ಕೋಬಹುದು ಇದರಿಂದ. ಅದಲ್ದಲೆ ಅನಾರೋಗ್ಯ ಇರೋದಿಲ್ಲ. ಮೆಡಿಟೇಷನ್ ಮಾಡೋದ್ರಿಂದ ಹೇಗೆ ಅನಾರೋಗ್ಯ ಇರೋದಿಲ್ಲ ಅಂತ ಹೇಳಿದ್ರೆ, ಮೆಡಿಟೇಷನ್ ಮಾಡಿದ್ರೆ ನಮಗೆ ವಿಶ್ವ ಪ್ರಾಣ ಶಕ್ತಿ ನಮ್ಮ ದೇಹದಲ್ಲಿ ಅರಿಯೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅದು ವಿಶ್ವ ಪ್ರಾಣ ಶಕ್ತಿ ನಮ್ಮ ದೇಹದಲ್ಲಿ ಅರಿಯೋದಕ್ಕೆ ಸ್ಟಾರ್ಟ್ ಆದಾಗ ಏನಾಗತ್ತೆ ಅಂದ್ರೆ, ನಮ್ಮ ಸೆಲ್ಸ್ ಅಲ್ಲಿ ಹಳೆ ಏನು ಮದರ್ ಸೆಲ್ಸ್ ಇರುತ್ತೆ ಅಲ್ವಾ, ಅದು ಪ್ರತಿ ಸೆಕೆಂಡಿಗೆ ಮಿಲಿಯನ್ ಗಟ್ಲೆ ಸತ್ತು ಬದುಕ್ತಾ ಇರತ್ತೆ. ಸೊ ಯಾವಾಗ ಮದರ್ ಸೆಲ್ ಸಾಯುತ್ತೆ, ಮತ್ತೆ ಆ ಬೇಬಿ ಸೆಲ್ಸ್ ಮತ್ತೆ ಉಟ್ಕೊಳ್ಳುತ್ತಲ್ಲ ಸೆಲ್, ಅದೇನಾಗುತ್ತೆ, ಆ ಮದರ್ ಸೆಲ್ ಎಮೋಷನ್ನೇ ಇದು ಇಟ್ಕೊಂಡಿರುತ್ತೆ. ನಾವು ಯಾವಾಗ ಹೊಸದಾಗಿ ಈ ರೀತಿ ಮೆಡಿಟೇಷನ್ ಮಾಡೋದ್ರಿಂದ, ನಮ್ಮಲ್ಲಿ ಪಾಸಿಟಿವಿಟಿನ ತುಂಬಿಕೊಳ್ಳೋದ್ರಿಂದ ಆ ಸೆಲ್ಸಲ್ಲಿ ನಾವು ಪಾಸಿಟಿವಿಟಿನ ತುಂಬಿಸ್ಕೋಬಹುದು. ಅವಾಗ ನಮ್ಮಲ್ಲಿರೋ ನೆಗೆಟಿವಿಟಿ ಹೋಗಿ ಅನಾರೋಗ್ಯ ಇಲ್ಲದೆ ನಾವು ನಮ್ಮ ಜೀವನವನ್ನ ನಡೆಸ್ಬಹುದು. ಅದಲ್ದಲೆ ಇದನ್ನ ನಾವು ಮೆಡಿಟೇಷನ್ನ ಸರ್ವರೋಗ ನಿವಾರಣಿ ಅಂತ ಕೂಡ ಹೇಳ್ತೀವಿ. ಮತ್ತೆ ನಮ್ಮನ್ನ ನಾವೇ ಚೆನ್ನಾಗಿ ನೋಡ್ಕೋತೀವಿ, ಬೇರೆ ಯಾರು ನಮ್ಮನ್ನ ನೋಡ್ಕೋಬೇಕಾಗಿರುತ್ತೆ ಅನ್ನೋದಿಲ್ಲ, ನಮ್ಮನ್ನ ನಾವೇ ಚೆನ್ನಾಗಿ ನೋಡ್ಕೋಬಹುದು. ಹಾಗೆ ಹಿಂಸಾ ಮಾರ್ಗ ಇಲ್ಲದೆ ನಾವು ನಮ್ಮ ಜೀವನವನ್ನ ನಡೆಸ್ಬೋದು. ಎಸ್ ಮಾಲಾಂಜಲಿ ಮ್ಯಾಮ್, ಏನಾದ್ರೂ ಹೇಳ್ಬೇಕಾ? ಅನ್ಮ್ಯೂಟ್ ಮಾಡಿ. ಮೆಡಿಟೇಷನ್ ಮಾಡೋದ್ರಿಂದ ನಮ್ದು ವಿಶ್ ಫುಲ್ಫಿಲ್ಮೆಂಟ್ಸ್ ಅಂದ್ರೆ ನಾವೇನ್ ಅನ್ಕೊಂಡಿರ್ತೀವಿ, ಈ ತರದೇನೋ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಿ, ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತಾ ಮ್ಯಾಮ್? ಮ್ಯಾಮ್ ಆಗುತ್ತೆ. ಆದ್ರೆ ನಾವು ಮೆಡಿಟೇಷನ್ನ ಏನ್ ಮಾಡ್ಬೇಕು ಅಂದ್ರೆ, ಸಂಕಲ್ಪ ಮಾಡಿ. ಸಂಕಲ್ಪ ಅಂದ್ರೆ ನನ್ನಲ್ಲಿ ಏನೇನು ನನ್ನ ಜೀವನದಲ್ಲಿ ನನಗೆ ಬೇಕು ಅದನ್ನ ಕೊಡಿ ಅಂತ ಅನ್ಕೊಂಡು ಮಾಡ್ಬೇಕು. ನನಗಿದೇ ಬೇಕು ಅದೇ ಬೇಕು ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಿರಾ ನಾವು ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿದ್ರೆ, ಆಗ ನಮ್ಮ ಲೈಫಲ್ಲಿ ಎಲ್ಲಾನು ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಅದಾಗೇ ಆಗುತ್ತೆ. ನನ್ಗೆ ಅದು ಬೇಕು, ನಾನು ಮೆಡಿಟೇಷನ್ ಮಾಡ್ತೀನಿ, ಇದು ಬೇಕು ಮೆಡಿಟೇಷನ್ ಮಾಡ್ತೀನಿ ಅಂತ ಮಾಡಬಾರ್ದು. ನಮ್ಮಲ್ಲಿ ಯಾವುದೇ ಆಸೆಗಳಿಲ್ಲದೆ ಮೆಡಿಟೇಷನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅವಾಗ ತಾನೇ ಎಲ್ಲವೂ ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ಮ್ಯಾಮ್, ಈ ಹೆಲ್ತ್ ಇಶ್ಯೂಸ್ ಅಂತ ಹೇಳಿದ್ರಲ್ಲ, ಈಗ PCOD ಎಲ್ಲ ಬಂದು ನಾನು ಫ್ರಮ್ ಮೆಚೂರ್ಡ್ ಇಂದ ಇರೋ ಪ್ರಾಬ್ಲಮ್, ಏಜ್ ಆಫ್ 13 ಇಂದ ನನಗೆ PCOD ಇದೆ ಮ್ಯಾಮ್. ಅದು ಕೂಡ ಈಗ ಮೆಡಿಟೇಷನ್ ಇಂದ ರಿಕವರಿ ಆಗುತ್ತೆ ಮ್ಯಾಮ್? ಸರಿ ಹೋಗುತ್ತೆ, ರಿಕವರಿ ಆಗುತ್ತೆ. ನೀವು ನಿಮ್ಮ ಯುಟರಸ್ಗೆ ತುಂಬಾ ಸಲ ಸಾರಿ ಹೇಳಬೇಕು. ಹಾಗೆ ನಿಮ್ಮ ಯುಟರಸ್ನ ಇನ್ವೈಟ್ ಮಾಡಿ, ಐ ಆಮ್ ವೆರಿ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಥ್ಯಾಂಕ್ ಯು, ಐ ಲವ್ ಯು. ನಾನು ನನ್ನ ಹಿಂದಿನ ಜನ್ಮದಲ್ಲಿ ಏನೇ ನಿನಗೆ ಸಂಬಂಧಪಟ್ಟ ಹಾಗೆ ನಾನು ಏನೇ ಡಿಸಿಷನ್ ತಗೊಂಡು ಏನೇ ಮಾಡಿರ್ಬೋದು, ದಯವಿಟ್ಟು ಅದನ್ನೆಲ್ಲ ಕ್ಷಮಿಸಿ ನನ್ನ ಈಗಿನ ಜೀವನವನ್ನ ಸುಂದರವಾಗಿ ನಡೆಯೋದಕ್ಕೆ ನನಗೆ ದಾರಿ ಮಾಡಿಕೊಡು ಅಂತ ಕೇಳ್ಕೊಂಡು ನೀವು ಮೆಡಿಟೇಷನ್ನ ಮಾಡಬೇಕು. ಪ್ರತಿ ಸಲ ಮೆಡಿಟೇಷನ್ ಮಾಡುವಾಗಲೂ ನಿಮ್ಮ ಯುಟರಸ್ ಪಾರ್ಟ್ನ ಇಟ್ಕೊಂಡು ಮೆಡಿಟೇಷನ್ ಮಾಡಿ, ಸಾರಿ ಕೇಳಿ, ಲವ್ ಯು ಹೇಳಿ, ತುಂಬಾ ಪ್ರೀತಿ ಮಾಡಬೇಕು ನೀವು ಆ ಭಾಗಕ್ಕೆ. ಅವಾಗ ಅದಾಗದೆ ತಾನೇ ಎಲ್ಲ ರಿಕವರಿ ಆಗ್ತಾ ಬರುತ್ತೆ ಮ್ಯಾಮ್. ಇದು ವೆಜ್ ಮಾತ್ರ ತಗೋಬೇಕಾ ಮೆಡಿಟೇಷನ್ ಮಾಡುವಾಗ, ಅಥವಾ ನಾನ್ ವೆಜ್ ಕನ್ಸ್ಯೂಮ್ ಮಾಡ್ಬೋದಾ ಮ್ಯಾಮ್? ಆಕ್ಚುಲಿ ಫಸ್ಟ್ ಮೆಡಿಟೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಮೆಡಿಟೇಷನ್ ಅಲ್ಲಿ ನಿಮಗೆ ನಾನ್ ವೆಜ್ ಬೇಡ ಅಂತ ಯಾವಾಗ ಅನ್ಸುತ್ತೆ ಅವಾಗ ಬಿಟ್ಬಿಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಮ್ಯೂಟ್ ಆಯ್ತು, ನಿಮ್ದು ಮ್ಯೂಟ್ ಆಗಿತ್ತು, ಏನು ಕೇಳಲಿಲ್ಲ ನನಗೆ. ಮ್ಯಾಮ್, ನೀವು ಮೆಡಿಟೇಷನ್ನ ಫಸ್ಟು ಕಂಟಿನ್ಯೂಸ್ ಆಗಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಯಾವಾಗ ನಾನ್ ವೆಜ್ ತಿನ್ನಬಾರ್ದು ಅಂತ ಅನ್ಸುತ್ತೆ ಆವಾಗ ಬಿಟ್ಬಿಡಿ ಅಷ್ಟೇ. ಮತ್ತೆ ಬೇರೆ ಅವ್ರಿಗೆಲ್ಲ ಫೋರ್ಸ್ ಮಾಡೋದು ಬೇಡ, ನಿಮ್ಮ ಮನೆಯವ್ರಿಗೆಲ್ಲ ಫೋರ್ಸ್ ಮಾಡೋದು ಬೇಡ. ಅವರಿಗೆ ಇಂಟ್ರೆಸ್ಟ್ ಇದ್ರೆ ಅವರಾಗೆ ಬಿಟ್ಬಿಡ್ತಾರೆ ನಿಮ್ಮನ್ನ ನೋಡ್ತಾ ನೋಡ್ತಾ. ಓಕೆ ಮ್ಯಾಮ್, ನಾನು ಮೆಡಿಟೇಷನ್ ಮಾಡೋಕೆ ನಾನು ಲಾಸ್ಟ್ ಕ್ಲಾಸಿಗೂ ಜಾಯ್ನ್ ಆಗಿದ್ದೆ ಮ್ಯಾಮ್. ನಿಮ್ದು ಆದ್ಮೇಲೆ ನಾನು ಪ್ರಿಯಾಂಕಾ ಅವ್ರದ್ದು ಸ್ಪಿರಿಚುವಲ್ ಸೀಡ್ ಅದಕ್ಕೂ ಜಾಯ್ನ್ ಆಗ್ತಾ ಇದೀನಿ. ನನ್ಗೆ ಮೆಡಿಟೇಷನ್ ಕೂತಾಗ ನಿದ್ದೆ ಬಂದ್ಬಿಡುತ್ತೆ ಮ್ಯಾಮ್. ವಿತಿನ್ 5 minutes ಒಳಗಡೆ ನಾನು ನಿದ್ದೆ ಜಾರಿರ್ತೀನಿ. ನನ್ಗೆ ಏನು ಗೊತ್ತಾಗೋದಿಲ್ಲ. ಲಾಸ್ಟ್ ಆದಾಗ ನೀವು ಎಂಡ್ ಮಾಡ್ತಿರಲ್ಲ ಅವಾಗ್ಲೇ ಎಚ್ಚರಿಕೆ ಆಗುತ್ತೆ. ಅದು ಯಾಕೆ ಮೇಡಮ್ ಆತರ? ಮ್ಯಾಮ್, ನಾವು ತುಂಬಾ ಸ್ಟ್ರೆಸ್ ಅಲ್ಲಿ ಇರುವಾಗ ಆಗ ಯೋಗ ನಿದ್ರೆಗೆ ಹೋಗ್ಬಿಡ್ತೀವಿ. ಬಟ್ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಎಲ್ಲವನ್ನ ಕೇಳಿಸ್ಕೊತಾ ಇರುತ್ತೆ. ನಾವು ಮಲಗಿದ್ರು ಕೂಡ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಸೊ ನೀವು
ನಿಮ್ಮ ಮೈಂಡ್ ಕೇಳಿಸ್ಕೊತಾ ಇರತ್ತೆ, ಪ್ಲಸ್ ಅದು ಆ ಪಾಸಿಟಿವಿಟಿನ ತುಂಬ್ಕೋತಾ ಇರತ್ತೆ. ಸೊ ನೀವೇನು ವರಿ ಮಾಡೋದು ಬೇಡ, ಆದಷ್ಟು ಅವೇರ್ನೆಸ್ ಅಲ್ಲಿ ಇರೋದಕ್ಕೆ ಟ್ರೈ ಮಾಡಿ. ಹಾಗೇ ಇಲ್ಲ ಅಂದ್ರೆ ಪರವಾಗಿಲ್ಲ, ಯೋಗ ನಿದ್ರೆ ಮಾಡಿ. ಸೊ ಯಾವಾಗ ನಿಮಗೆ ಅವೇರ್ನೆಸ್ಗೆ ಬರಬೇಕು ಅಂದರೆ ನೀವು ಸ್ಟ್ರೆಸ್ಸಲ್ಲಿ ಇರ್ತೀರಾ ಅಲ್ವಾ, ನೀವು 30 ಮಿನಿಟ್ಸ್ 1 hour ಮೆಡಿಟೇಷನ್ ಮಾಡಿದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಇವಾಗ ಸ್ವಲ್ಪ 10 ಮಿನಿಟ್ಸ್ 20 ಮಿನಿಟ್ಸ್ ಮೆಡಿಟೇಷನ್ ಮಾಡೋದ್ರಿಂದ ಅಂದರೆ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಓಕೆ, ಮಾಡ್ತಾ ಮಾಡ್ತಾ ನಾವು ಜಾಸ್ತಿ ಮಾಡ್ತಾ ಹೋಗಬೇಕು ಮೆಡಿಟೇಷನ್ನ. ಆವಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಪ್ರತಿಯೊಂದು. ಓಕೆ ಮ್ಯಾಮ್. ಓಕೆ, ಎಸ್. ಯಾ ಮ್ಯಾಮ್. ಓಕೆ, ನಾನೇನು ಹೇಳ್ತಿದ್ದೆ, ಮೆಡಿಟೇಷನ್ ಥ್ಯಾಂಕ್ ಯು. ಆಗೋ ಲಾಭಗಳನ್ನ ಹೇಳ್ತಾ ಇದ್ದೆ. ಓಕೆ, ಗುಡ್ ಕ್ವೆಶನ್ಸ್ನ ಕೇಳಿದ್ರಿ ಮ್ಯಾಮ್, ಥ್ಯಾಂಕ್ ಯು. ಅದಲ್ದಲೆ ನಮ್ಮ ಸಂಕಲ್ಪ ಸಿದ್ಧಿ ನೀವು ಕೇಳಿದ್ರಿ ಅಲ್ವಾ, ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತ. ಇವಾಗ ನೋಡಿ, ಮೆಡಿಟೇಷನ್ ಮಾಡ್ತಾ ನಾವು ನಮ್ಮ ಸಂಕಲ್ಪಗಳನ್ನು ಅದಾಗದೇ ಏನಾಗತ್ತೆ, ಪೂರ್ಣ ಆಗ್ತಾ ಹೋಗತ್ತೆ. ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ನಾವು ಬೇರೆಯವರನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಏಕೆಂದರೆ ನಾವು ಯಾವಾಗಲೂ ಕೂಲಾಗಿರ್ತೀವಿ, ಶಾಂತ ಸ್ವಭಾವದಲ್ಲಿರ್ತೀವಿ, ಮತ್ತು ಪ್ರೀತಿಯಿಂದ ಮಾತಾಡ್ತೀವಿ. ಹಾಗೆ ನಮ್ಮ ಸುತ್ತಮುತ್ತ ಇರೋರು ಕೂಡ ನಮ್ಮನ್ನು ಪ್ರೀತಿಯಿಂದ ನೋಡಬೇಕು, ಪ್ರೀತಿಯಿಂದ ಮಾತಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಾಗಾಗಿ ನಾವು ಬೇರೆಯವರನ್ನು ಕೂಡ ಪ್ರಭಾವಿತರನ್ನಾಗಿ ಮಾಡ್ಕೋಬೋದು. ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ಏನಾಗ್ತೀವಿ ಅಂದರೆ ನಾವು ಫುಲ್ಲು ಆ್ಯಕ್ಟಿವ್ ಆಗಿರ್ತೀವಿ, ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀವಿ. ನಂಗೆ ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ರೀಸನ್ ಹೇಳಲ್ಲ. ನಾನು ಅದು ಮಾಡಬೇಕಾ, ಸರಿ ಆಯಿತು ಮಾಡ್ತೀನಿ, ಸರಿ ಇದು ಮಾಡಬೇಕಾ ಮಾಡ್ತೀನಿ ಅಂತ ಖುಷಿಯಾಗಿ ಕೆಲಸಗಳನ್ನು ಮಾಡ್ತೀವಿ. ಅಡಿಗೆನೂ ಅಷ್ಟೇ, ನಾವು ಮೆಡಿಟೇಷನ್ ಮಾಡೋದ್ರಿಂದ ನಾವು ಮಾಡೋ ಅಡಿಗೆನೂ ಕೂಡ ತುಂಬ ರುಚಿಯಾಗಿ ಆಗ್ತಾ ಹೋಗುತ್ತೆ. ಬೇಕಾದ್ರೆ ನೀವು ಮೆಡಿಟೇಷನ್ ಮಾಡಿಬಿಟ್ಟು ಹೋಗಿ ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಮಾಡಿ ನೋಡಿ, ಒಂದ್ಸಲ ಟೆಸ್ಟ್ ಮಾಡಿ, ಅಡುಗೆನೂ ಕೂಡ ಫುಲ್ಲು ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಅಂದರೆ ಏನು ಇಂಟರ್ನ್ಯಾಷನಲ್ ಕ್ವಾಲಿಟಿ ಅಂದರೆ, ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಎಲ್ಲ ತರಹದ ಕ್ವಾಲಿಟಿಗಳು ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಮೆಡಿಟೇಷನ್ನ ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಮೆಡಿಟೇಷನ್ನಿಂದ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬಂದರೂ ಕೂಡ ನಾವು ಅದನ್ನು ನಮ್ಮಿಂದ ರಿಲೀಸ್ ಮಾಡಿ ಕಳಿಸ್ಬೋದು. ಸೊ ಇಷ್ಟೆಲ್ಲ ಧ್ಯಾನದಿಂದ ಲಾಭ ಇದೆ. ಅದಲ್ದಲೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗತ್ತೆ. ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ಮೈಂಡ್ಫುಲ್ನೆಸ್ ಜಾಸ್ತಿ ಆಗುತ್ತೆ. ನಾವು ಯಾವಾಗಲೂ ಅವೇರ್ನೆಸ್ಸಲ್ಲಿ ಇರ್ತೀವಿ. ಏನಾದರೂ ಥಾಟ್ಸ್ ಬಂದ್ರೂ ಕೂಡ, ಈ ಥಾಟ್ ಬಂದಿದೆ, ಓಕೆ ನಾನೀಗ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಬೇಕು, ಪಾಸ್ಟ್ಗೂ ಹೋಗಬಾರ್ದು, ಫ್ಯೂಚರ್ಗೂ ಹೋಗಬಾರ್ದು. ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಇದ್ದು ನನ್ನ ಲೈಫ್ನ ನಾನು ಹ್ಯಾಪಿಯಾಗಿ ಕಳಿಬೇಕು ಅಂತ ನಮ್ಮಲ್ಲಿ ಅವೇರ್ನೆಸ್ ಜಾಸ್ತಿ ಆಗುತ್ತೆ ಮತ್ತು ಮೈಂಡ್ಫುಲ್ನೆಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಷ್ಟೆಲ್ಲ ಲಾಭಗಳಿರೋದ್ರಿಂದ ನಾವು ಮೆಡಿಟೇಷನ್ ಮಾಡೋದ್ರಿಂದ ಜಾಸ್ತಿ ಪಡ್ಕೋತಾ ಹೋಗ್ತೀವಿ ವಿನಃ ಏನನ್ನೂ ಕಳ್ಕೊಳ್ಳೋದಿಲ್ಲ. ಸೊ ಎಲ್ಲರೂ ಜಾಸ್ತಿ ಮೆಡಿಟೇಷನ್ ಮಾಡಿ, ಹಾಗೆ ಬೇರೆಯವರಿಗೂ ಮೆಡಿಟೇಷನ್ನ ಕಲಿಸ್ಕೊಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಧ್ಯಾನಕ್ಕೆ ಕುತ್ಕೊಳ್ಳೋಣ. ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ನಿಮ್ಮ 2 ಕಾಲುಗಳನ್ನು ಕ್ರಾಸ್ ಮಾಡಿ, ಹಾಗೆ ನಿಮ್ಮ ಕೈಗಳನ್ನು ಹೀಗೆ ಕ್ಲಾಸ್ಪ್ ಮಾಡಿ ಆರಾಮದಾಯಕವಾದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಯಾವುದೇ ಆಲೋಚನೆಗಳು ಬೇಡ. ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿ ಈಗ ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ
ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ನಿಮ್ಮಲ್ಲಿರೋ ಸ್ಟ್ರೆಸ್ ರಿಲೀಸ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಇನ್ನೊಂದು ಬಾರಿ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ ಈಗ Recording in progress. ಯಾವುದೇ ಆಲೋಚನೆಗಳು ಬಂದ್ರೆ ಆಲೋಚನೆಗಳ ಹಿಂದೆ ಹೋಗಬೇಡಿ. ನಿಮ್ಮ ಉಸಿರನ್ನ ಮಾತ್ರ ಗಮನಿಸಿ. ಹಾಗೆ ಈ ನಮ್ಮ ಮೆಡಿಟೇಷನ್ಗೆ ನಮ್ಮ ಎಲ್ಲ ಗುರುಗಳನ್ನ ಆಹ್ವಾನಿಸೋಣ. ಹಾಗೆ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ನ, ಪಿರಮಿಡ್ ಮಾಸ್ಟರ್ಸ್ನ, ಹಾಗೆ ನಮ್ಮ ಏಂಜಲ್ಸ್ನ, ವಸುಂಧರಾ ಮಾತೆಯನ್ನ, ಪ್ರಕೃತಿ ಮಾತೆಯನ್ನ, ಸಪ್ತ ಋಷಿಯರನ್ನ, ಹಾಗೆ ಸಪ್ತ ಋಷಿ ಪತ್ನಿಯರನ್ನ, ಆಹ್ವಾನಿಸೋಣ ಫ್ರೆಂಡ್ಸ್. ಹಾಗೆ ನಮ್ಮ ಮನಸ್ಸನ್ನ ಶುದ್ಧೀಕರಣ ಮಾಡುವ ಮಾಸ್ಟರ್ಸ್ನ, ಹಾಗೆ ನಮ್ಮ ದೇಹದಲ್ಲಿರೋ ಕಾಯಿಲೆಗಳನ್ನ ಹೊರಹಾಕಲು ಸಹಾಯ ಮಾಡೋ ಎಲ್ಲ ಮಾಸ್ಟರ್ಸ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣುಗಳನ್ನ ಬಿಡಬೇಡಿ. ನಾವು ಮಾಡುತ್ತಿರುವ ಧ್ಯಾನ ಆನಾಪಾನ ಸತಿ. ಇದನ್ನ ನಮಗೆ ಬುದ್ಧ ಭಗವಾನರು ಪರಿಚಯ ಮಾಡಿಕೊಟ್ರು. ಅದಾದ ಮೇಲೆ ನಮ್ಮ ಗುರುಗಳು ಪತ್ರಿಜಿಯವರು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಈ ಧ್ಯಾನವನ್ನ ಎಲ್ಲರಿಗೂ ಹೇಳ್ಕೊಡ್ತಾ ಬರ್ತಿದ್ದಾರೆ. ಹಾಗೆ ಅವರು ಇಲ್ಲದಿದ್ದರೂ ಅವರ ಚೈತನ್ಯ ಶಕ್ತಿಯಿಂದ ಈ ಧ್ಯಾನ ಪ್ರಚಾರ ನಡೀತಾ ಇದೆ. ಆನ ಅಂದ್ರೆ ಒಳ ಹೋಗುವ ಉಸಿರು, ಪಾನ ಅಂದ್ರೆ ಹೊರ ಬರುವ ಉಸಿರು, ಸತಿ ಅಂದ್ರೆ ಆ ಎರಡರ ಮಧ್ಯೆ ಇರೋದು. ಸೊ ಫ್ರೆಂಡ್ಸ್, ನಮ್ಮ ಒಳ ಉಸಿರು ಮತ್ತು ಹೊರ ಉಸಿರನ್ನ ಗಮನಿಸ್ತಾ ಇರೋದನ್ನೇ ನಾವು ಆನಾಪಾನ ಸತಿ ಅಂತ ಕರಿತೀವಿ. ನಿಮ್ಮ ಪ್ರತಿಯೊಂದು ಉಸಿರನ್ನು ಗಮನಿಸಿ. ಯಾವ ಒಂದು ಒಳ ಹೋಗುವ ಉಸಿರು
ನಿಮ್ಮ ಪರ್ಮಿಷನ್ ಇಲ್ಲದೆ ಹೋಗಬಾರ್ದು. ಹಾಗೆ ಪ್ರತಿ ಒಳ ಉಸಿರನ್ನ ಮತ್ತೆ ಹೊರ ಉಸಿರನ್ನ ಗಮನಿಸಿ. ಆಲೋಚನೆಗಳು ಬರ್ತಾ ಇದ್ರೆ ಅದರ ಹಿಂದೆ ಹೋಗಬೇಡಿ ಫ್ರೆಂಡ್ಸ್. ಮತ್ತೆ ನಿಮ್ಮ ಉಸಿರನ್ನ ಗಮನಿಸಿ. Observe your breath. Be with your breath. ನಮಗೆ ಯಾವಾಗ ಮನಸ್ಸಿನಲ್ಲಿ ಚಡಪಡಿಕೆ ಅನ್ನಿಸ್ತಿದೆ, ಭಯ ಅನ್ನಿಸ್ತಿದೆ, ಆತಂಕ ಅನ್ನಿಸ್ತಿದೆ, ಆಗ ಸುಮ್ಮನೆ ಬಂದು ಕಣ್ಣು ಮುಚ್ಚಿ ಕುಳಿತುಕೊಂಡು ಉಸಿರನ್ನೇ ಗಮನಿಸ್ತಾ ಇದ್ರೆ, ಹಾಗೆ ಈ ಉಸಿರಿನ ಮೂಲಕ ಇದನ್ನೆಲ್ಲ ಆಚೆ ಆಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಸಾಕು. ನಮ್ಮಿಂದ ಆ ಎಲ್ಲವುಗಳು ಕೂಡ ರಿಲೀಸ್ ಆಗ್ತಾ ಹೋಗತ್ತೆ. ನಿಮ್ಮ ಮನಸ್ಸು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತಿರೋದನ್ನ ಗಮನಿಸಿ. ಹಾಗೆ ನಿಮ್ಮ ದೇಹವೂ ಕೂಡ ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತಿದೆ. ಗಮನಿಸಿ. Relax, relax, and complete relax. ಈಗ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಹಾರ್ಟ್ ಹತ್ರ ಇಟ್ಕೊಳ್ಳಿ. ಇವಾಗಿಂದ ಸ್ಟ್ರಾಂಗ್ ಆಗಿ ಸಂಕಲ್ಪ ಮಾಡ್ಕೊಳ್ಳಿ, ನಾನು ಇವತ್ತಿನಿಂದ ಕಂಟಿನ್ಯೂಸ್ ಆಗಿ ಇನ್ನು ಮುಂದೆ ಧ್ಯಾನವನ್ನ ಅಭ್ಯಾಸ ಮಾಡಿ. ಹಾಗೆ ನಿಮ್ಮ ಹೆಸರು ಹೇಳ್ಕೊಳ್ಳಿ, ನಾನು ನನ್ನ ಹೆಸರು ಹೇಳ್ಕೊತೀನಿ. ದೀಕ್ಷಾ, ನಿನ್ನನ್ನು ಯಾವಾಗಲೂ ಕೂಡ ಶಾಂತಿಯಿಂದ, ಸಮಾಧಾನದಿಂದ, ಆರೋಗ್ಯಕರವಾಗಿ, ಖುಷಿಯಾಗಿ, ನೆಮ್ಮದಿಯಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಇಷ್ಟು ದಿನ ನಿನ್ನಲ್ಲಿ ಏನೆಲ್ಲ ಬೇಡವಾದ ವಿಚಾರಗಳನ್ನೆಲ್ಲ ಹಾಕಿ ನಿನಗೆ ಬೇಜಾರು ಮಾಡಿರೋದಕ್ಕೆ, ನೋವುಗಳನ್ನು ಕೊಟ್ಟಿರೋದಕ್ಕೆ ನನ್ನನ್ನು ದಯಮಾಡಿ
ಕ್ಷಮಿಸು. ನನ್ನ ಹೃದಯ ಪೂರ್ವಕವಾಗಿ ನಿನಗೆ ಕ್ಷಮೆಯನ್ನ ಕೇಳ್ತಿದ್ದೀನಿ. ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡು ದೀಕ್ಷಾ. ನಿನ್ನನ್ನು ನಾನು ತುಂಬಾ ಪ್ರೀತಿ ಮಾಡ್ತೀನಿ. ಹಾಗೆ ಈ ಧ್ಯಾನ ಸಾಧನೆಯಲ್ಲಿ ನಿನ್ನನ್ನ ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗೋ ಜವಾಬ್ದಾರಿ ನನ್ನದು. ಇಷ್ಟು ದಿನ ಏನೆಲ್ಲ ಆಯಿತು ಅದಕ್ಕೆ ನಿನ್ನನ್ನ ಮನಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಸಾರಿ ಕೇಳ್ತಿದ್ದೀನಿ, ನನ್ನನ್ನ ಕ್ಷಮಿಸಿಬಿಡು ಅಂತ ಹೇಳಿ ಈಗ ಪ್ರತಿ ಉಸಿರನ್ನ ತಗೊಳ್ಳುವಾಗ ನಾನು ಹೇಳ್ತೀನಿ, ಅದನ್ನ ಫೀಲ್ ಮಾಡ್ತಾ ಉಸಿರನ್ನ ತಗೋತಾ ಹೋಗಿ. ಹ್ಯಾಪಿನೆಸ್ನ ಅಂದ್ರೆ ಖುಷಿನ ನಾನು ನನ್ನ ದೇಹದ ಅಣು ಅಣು ಕಣ ಕಣಗಳಿಗೂ ತಲುಪಿಸ್ತಾ ಇದ್ದೀನಿ. ಹಾಗೆ ಖುಷಿಗೆ ವಿರುದ್ಧವಾದ ಪದ ಯಾವುದು? ದುಃಖ. ನನ್ನಲ್ಲಿರುವ ದುಃಖವನ್ನ ನನ್ನ ಅಣು ಅಣು ಕಣ ಕಣಗಳಿಂದ ರಿಲೀಸ್ ಮಾಡ್ತಿದ್ದೀನಿ ನನ್ನ ಉಸಿರಿನ ಮೂಲಕ ಅಂತ ಫೀಲ್ ಮಾಡಿ. ಹಾಗೆ ಉಸಿರನ್ನ ತಗೋತಾ ನನ್ನ ದೇಹದ ಅಣು ಅಣು ಕಣ ಕಣಗಳಿಗೂ ಆರೋಗ್ಯವನ್ನ ತಲುಪಿಸ್ತಾ ಇದ್ದೀನಿ. ಹಾಗೆ ನನ್ನ ದೇಹದಲ್ಲಿ ಯಾವುದಾದರೂ ಬ್ಲಾಕೇಜಸ್, ನೆಗೆಟಿವ್ ಫೀಲಿಂಗ್ಸ್ ಇದ್ರೆ ಅದನ್ನೆಲ್ಲ ಆಚೆ ಹಾಕ್ತಾ ಇದ್ದೀನಿ. ಈಗ ನನ್ನಲ್ಲಿ ಪಾಸಿಟಿವಿಟಿನ ತುಂಬ್ತಾ ಇದ್ದೀನಿ. ಉಸಿರನ್ನ ಆಚೆ ಹಾಕ್ತಾ ನನ್ನಲ್ಲಿರೋ ನೆಗೆಟಿವಿಟಿನ ಆಚೆ ಹಾಕ್ತಾ ಇದ್ದೀನಿ. ಮತ್ತೆ ಉಸಿರನ್ನ ತಗೋತಾ ನನ್ನಲ್ಲಿ ಪಾಸಿಟಿವ್ ಎಮೋಷನ್ಸ್ನ ಫಿಲ್ ಮಾಡ್ತಾ ಇದ್ದೀನಿ. ಹಾಗೇ ಉಸಿರನ್ನ ಆಚೆ ಹಾಕ್ತಾ ನನ್ನಲ್ಲಿರೋ ಎಲ್ಲ ನಕಾರಾತ್ಮಕ ಭಾವನೆಗಳು, ನೆಗೆಟಿವ್ ಎಮೋಷನ್ಸ್ನ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ಈಗ ನಿಮ್ಮ ಮನಸ್ಸು ಕಂಪ್ಲೀಟ್ ಆಗಿ ಶಾಂತ ಸ್ಥಿತಿ ತಲುಪಿದೆ. ಅದನ್ನ ಅವೇರ್ನೆಸ್ ಮಾಡ್ತಾ ಅದನ್ನ ಸಾಕ್ಷೀಭೂತವಾಗಿ ನೋಡ್ತಾ ಕಂಪ್ಲೀಟ್ ಆಗಿ ಈಗ ನಾವು ಇನ್ವೈಟ್ ಮಾಡಿದ ನಮ್ಮ ಎಲ್ಲ ಮಾಸ್ಟರ್ಸ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಮನಸ್ಸಿಗೆ ಹಾಗೂ ನಮ್ಮ ದೇಹಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಿಧಾನವಾಗಿ ನಿಮ್ಮ ಸಹಜವಾದ ಸ್ಥಿತಿಗೆ ಬನ್ನಿ ಮಾಸ್ಟರ್ಸ್. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 4 3 2 1 0. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನೋಡ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ.
ನಿಮ್ಮ ಈ ಧ್ಯಾನಕ್ಕೊಂದು ದೊಡ್ಡ ಚಪ್ಪಾಳೆ. ಹಾಗೆ ಆ ಕೈಯಲ್ಲಿ ಎನರ್ಜಿ ಇರುತ್ತೆ, ಅದನ್ನ ನಿಮ್ಮ ಫೇಸಿಗೆ ಫುಲ್ಲು ಹೀಗೆ ಮಸಾಜ್ ಮಾಡ್ಕೊಳ್ಳಿ. ಅದರಿಂದ ನಮ್ಮ ಫೇಸು ಫುಲ್ಲು ಬ್ರೈಟ್ನೆಸ್ಸಿಂದ ಯಾವಾಗಲೂ ತುಂಬಿರುತ್ತೆ. ಓಕೆ. ಮತ್ತು ನಾನೇನು ಹೇಳಬೇಕಿತ್ತಂದರೆ, ಮೆಡಿಟೇಷನ್ಗೆ ದಿನ ಜಾಯ್ನ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಈ ಲಿಂಕ್ಸ್ನ ಶೇರ್ ಮಾಡಿ. ಹೊಸಬ್ರಿಗೆ ಮೆಡಿಟೇಷನ್ ಹೇಳ್ಕೊಡೋದ್ರಿಂದ ಕೂಡ ನಮಗೂ ತುಂಬ ಲಾಭಗಳಾಗತ್ತೆ. ಓಕೆ. ಯಾರಿಗಾದ್ರೂ ಏನಾದರೂ ಕ್ವೆಶನ್ಸ್ ಇದ್ದರೆ, ಈಗ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಇದ್ದರೆ ಏನಾದರೂ ಶೇರ್ ಮಾಡ್ಬೋದು. ಚೆನ್ನಾಗಿತ್ತು ಮ್ಯಾಮ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ನಾನು ನಿದ್ದೆಗೆ ಜಾರ್ತಾ ಹಂಗೆ ಅವೇರ್ನೆಸ್ ಇರೋದಕ್ಕೆ ಟ್ರೈ ಮಾಡಿದೆ ಮ್ಯಾಮ್ ಇವತ್ತು. ಗುಡ್. ನಿದ್ದೆಗೆ ನಂದು ನೈಟ್ ಶಿಫ್ಟ್ಸ್ ಮಾಡ್ಕೊಂಡ್ ಬಂದಿರ್ತೀನಿ ನಾನು. ಎಸ್. ಸೊ ಇವತ್ತು ಸ್ವಲ್ಪ ನಿದ್ದೆ ಮೂಡಿ ಆಗಿರುತ್ತೆ. ನಿದ್ದೆಗೆ ಹೋಗ್ತಾ ನಾನು ಹಂಗೆ ಅವೇರ್ನೆಸ್ ಅಲ್ಲಿ ಇರೋದಕ್ಕೆ ನೀವು ಹೇಳೋ ಮಾತುಗಳಿಗೆ ಗಮನ ಕೊಡ್ತಾ ಇದ್ದೆ ಮ್ಯಾಮ್. ಗುಡ್ ಮ್ಯಾಮ್. ಹಂಗೆ ಮಾಡಿ. ನೀವು ಪ್ರತಿ ಸಲ ಮೆಡಿಟೇಷನ್ ಮಾಡುವಾಗ, ನೀವು ನಾನು ನೈಟ್ ಶಿಫ್ಟ್ ಮಾಡ್ತಾ ಇದ್ದೀನಿ, ಸೊ ನನ್ನ ಎನರ್ಜಿ ಲಾಸ್ ಆಗ್ತಿದೆ ಅಂತ ಅನ್ಕೊಂಡು ನೀವು ಮೆಡಿಟೇಷನ್ಗೆ ಕುತ್ಕೊಂಡ್ರೆ ನಿದ್ದೆಗೆ ಹೋಗ್ಬಿಡ್ತೀರಾ. ನಾನು ಏನು ಗೊತ್ತಾ, ನಾವು ಮೆಡಿಟೇಷನ್ 10 minutes ಮೆಡಿಟೇಷನ್ ಈಸ್ ಈಕ್ವಲ್ ಟು 1 hour ಸ್ಲೀಪ್. ಸೊ ನೀವು 10 minutes ಮೆಡಿಟೇಷನ್, ನೀವು 1 hour ಮೆಡಿಟೇಷನ್ 1 hour ಮೆಡಿಟೇಷನ್ ಮಾಡಿದ್ರೆ ನಿಮಗೆ ಎಷ್ಟು ಅವರ್ ಮೆಡಿಟೇಷನ್ ಮಾಡ್ದಂಗೆ ಆಯಿತು? 6 hour ಮೆಡಿಟೇಷನ್ ಮಾಡ್ದಂಗೆ 6 hours ಸ್ಲೀಪ್ ಮಾಡ್ದಂಗೆ ಆಯಿತು ನೀವು ಅಲ್ಲಿಗೆ. ಸೊ ಎವ್ರಿ ಡೇ 1 hour ಮೆಡಿಟೇಷನ್ ಮಾಡೋಕ್ಕೆ ಟ್ರೈ ಮಾಡಿ ಮ್ಯಾಮ್. ಸೊ ನೀವೇ ನೋಡ್ಬೋದು ಅವಾಗ ನಿಮ್ಮ ಎನರ್ಜಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಾದರೂ ಏನಾದರೂ ಹೇಳ್ತೀರಾ? ನಮಸ್ತೆ ಮ್ಯಾಮ್. ಮ್ಯಾಮ್ ಕಾಣಿಸ್ತಿಲ್ಲ ನೀವು. ಆಪೋಸಿಟ್ ಕುತ್ಕೊಳ್ಳಿ ಮ್ಯಾಮ್, ಬೆಳಕಿಗೆ ಆಪೋಸಿಟ್ ಕುತ್ಕೊಳ್ಳಿ. ಹೇಳಿ ಮ್ಯಾಮ್. ಮೆಡಿಟೇಷನ್ ಮಾಡ್ತಿರ್ಬೇಕಾದ್ರೆ ಯಾರೋ ಹೊರಗಡೆಯಿಂದ ಡೋರ್ ಸೌಂಡ್ ಮಾಡಿದ್ರು. ಓಕೆ. ನನಗೆ ಆ ಸೌಂಡಿಗೆ ಒಂದ್ ಕ್ಷಣ ಮೈ ಎಲ್ಲ ಜುಮ್ ಅಂದ್ಬಿಡ್ತು. ಕಣ್ ಬಿಡಂಗೆ ಅನ್ಸ್ಬಿಡ್ತು. ಓಕೆ ಮ್ಯಾಮ್, ಎಷ್ಟು ದಿನದಿಂದ ಮೆಡಿಟೇಷನ್ ಆದ್ರೂ ಮಾಡ್ತಿದ್ದೀರಾ? ಬಿಡ್ಲಿಲ್ಲ. ಮಾಡ್ತೀನಿ, ನಾನು 1 ವರ್ಷದ ಮೇಲೆ ಆಯ್ತು. ಮಾಡ್ತಿದ್ದೀರಾ? ಗುಡ್. ಡೈಲಿ ಮಾಡ್ತೀನಿ. ಓಕೆ ಹೇಳಿ ಮ್ಯಾಮ್. ಈಗ ಬಿಡೋಣ ಕಣ್ಣ, ನೋಡೋಣ ಯಾರ್ ಬಂದವ್ರೆ ಅನ್ನಂಗೆ ಅನ್ಸೋದು. ಆದ್ರೂ ಕಷ್ಟ ಬಿಡ್ಲಿಲ್ಲ. ಎಸ್, ಸೂಪರ್. ಆಮೇಲೆ ಅವ್ರ ಮಾತಾಡ್ಕೊಂಡ್ ಹೋದ್ರು. ಹೌದಾ? ಏನ್ ಮಾತಾಡಿದ್ರು? ಮೈಯೆಲ್ಲ ಹೆಂಗ ಆಗ್ಬಿಡ್ತು ಅಂದ್ರೆ ಒಂದ್ ಕ್ಷಣ ಹೆಂಗ ಆ ತರ ವೈಬ್ರೇಷನ್ ಆಗ್ಬಿಡ್ತು. ನೈಸ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಓಕೆ, ಯಾರು ಏನು ಅಂತ ಕೇಳ್ಬೋದಿತ್ತಲ್ವಾ ನೀವು? ನಾವು ಕಣ್ ಬಿಡ್ಬೇಕಲ್ಲ. ಕಣ್ ಬಿಡೋದ್ ಬೇಡ, ಕಣ್ ಮುಚ್ಕೊಂಡೇ ಕೇಳ್ಬೇಕು. ಯಾರು ನೀವು, ಯಾಕೆ ಬಂದಿದ್ದು, ಏನಾದ್ರೂ ನನಗೆ ಮೆಸೇಜ್ ಕೊಡಕ್ ಬಂದಿದ್ದೀರಾ ಅಂತ ಕೇಳ್ಬೇಕು ನೀವಾಗ. ಅವ್ರ ಹತ್ರ ಬಂದಾಗ ನಾವು ಮೆಡಿಟೇಷನ್ ಮಾಡುವಾಗ ತುಂಬಾ ಮಾಸ್ಟರ್ಸ್ ನಮ್ಮನ್ನ ನೋಡಕ್ ಬರ್ತಾರೆ. ನಮ್ಮಿಂದ ಈ ಯೂನಿವರ್ಸ್ಗೆ ತುಂಬಾ ಕೆಲ್ಸಗಳನ್ನ ಮಾಡ್ಸೋದಕ್ ಬರ್ತಾರೆ. ಸೊ ಅವರು ಒಂದು ಮೆಸೇಜಸ್ನ ಕೊಡಕ್ ಬರ್ತಾರೆ ಆ ಟೈಮಲ್ಲಿ. ಸೊ ನೀವು ಯಾರು ನೀವು, ಏನಾದ್ರೂ ಹೇಳ್ಬೇಕಿತ್ತ ನನಗೆ ಅಂತ ಕೇಳ್ಬೇಕಾಗಿತ್ತು ನೀವು. ನೆಕ್ಸ್ಟ್ ಟೈಮ್ ಆತರ ಮೆಡಿಟೇಷನ್ ಎಲ್ಲ ಕೇಳ್ಕೋಬೇಕಿತ್ತು. ಹೌದು, ಮೆಡಿಟೇಷನ್ ಅಲ್ಲೇ ಕೇಳ್ಬೇಕು ಮ್ಯಾಮ್. ನಿಮ್ಗೆ ಅದು ಮೆಡಿಟೇಷನ್ ಅಲ್ಲೇ ಆ ಎಕ್ಸ್ಪೀರಿಯನ್ಸ್ ಆಗೋದು. ಬಿಟ್ಬಿಟ್ಟು ಕೇಳೋಣ ನೋಡೋಣ ಅನ್ನಂಗ ಇಲ್ಲ, ಕಣ್ಣು ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಕಣ್ಣು ಮುಚ್ಕೊಂಡೆ ನೀವು ಕೇಳ್ಬೇಕು. ಭಯ ಪಡಬೇಡಿ. ನಮ್ಮ ಜೊತೆ ಮೆಡಿಟೇಷನ್ ಮಾಡುವಾಗ ದೇವತೆಗಳು, ಋಷಿಗಳು, ಮುನಿಗಳು, ಆಸ್ಟ್ರಲ್ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ನಮ್ಮ ಸುತ್ತುವರೆದಿರ್ತಾರೆ. ಸೊ ಭಯ ಪಡುವಂಥದ್ದು ಏನೂ ಇಲ್ಲ. ಯಾರಾದ್ರೂ ಒಬ್ರು ಮಾಸ್ಟರ್ ನಿಮ್ಗೇನೋ ಒಂದು ಮೆಸೇಜ್ ಕೊಡಕ್ ಬಂದಿರ್ತಾರೆ ಅಷ್ಟೇ. ಆಯ್ತು ಮೇಡಮ್, ಬೆಳಗ್ಗೆಯಿಂದ ನನಗಿವತ್ತು ತುಂಬಾನೇ ಎಕ್ಸ್ಪೀರಿಯನ್ಸ್. ನೆನ್ನೆ ಫೋನ್ ಮಾಡಿ RSS ನವರು ಇಬ್ರು ಹುಡುಗರು ದೊಡ್ಡವರು, ಮೇಡಮ್ ಅಮ್ಮ ನಿಮ್ ಮನೆಗೆ ಊಟಕ್ಕೆ ಬರ್ತೀವಿ ಅಂತ ಕೇಳಕ್ ಮಾಡಿದ್ರು. ಓಕೆ. ನಾನು ಆಮೇಲೆ ನೆನ್ನೆ ಒಂದ್ ಫಂಕ್ಷನ್ಗೆ ಹೋಗಿದ್ವಿ, ಎಲ್ಲಿದ್ದಾರೆ ಅಂತ ಕೇಳಿದ್ರು. ಹಿಂಗೆ ಫಂಕ್ಷನ್ ಅಲ್ಲಿ ಇದ್ದೀನಿ ಅಂತ ಅಂದ್ರೆ, ಸರಿ ಹಂಗಾದ್ರೆ ಬೆಳಿಗ್ಗೆ ತಿಂಡಿಗೆ ಬರ್ತೀವಿ, ನಿಮ್ ಮನೆಗೆ ಬರೋದಾ ಅಂದ್ರು. ಸರಿ ಆಯ್ತು ಬನ್ನಿ ಅಂತ ಅಂದೆ. ರಾತ್ರಿ ಬೆಳಗ್ಗೆ ಮೆಡಿಟೇಷನ್ ಅಲ್ಲಿದ್ರೆ
ನನಗೆ ಬರ್ತಾರಲ್ವಾ ಅವ್ರಿಗೆ ಮೆಡಿಟೇಷನ್ ಹೇಳ್ಕೊಡ್ಬೇಕು, ಹೇಳ್ಕೊಡ್ಬೇಕು. ಕೂರಿಸ್ಬೇಕು ಅವ್ರನ್ನ. ಕೂರಿಸ್ಬೇಕು ಅವ್ರನ್ನ, ಮೆಡಿಟೇಷನ್ ಮಾಡಿಸ್ಬೇಕು. ಇದು ಒಳ್ಳೆ ಅವಕಾಶ. ಹೌದು. ಅವ್ರಾಗೆ ಬಂದಿದ್ದಾರೆ. ನಾವು ಕರೆದೇ ಇದ್ರು ಅವ್ರಾಗೆ ಬಂದಿದ್ದಾರೆ. ಇದು ಇದ್ರಲ್ಲಿ ನನ್ನ ಇದನ್ನ ವ್ಯಕ್ತಪಡಿಸ್ಬೇಕು ಅಂತ ಅಂದ್ಬಿಟ್ಟು ಮೆಡಿಟೇಷನ್ ಅಲ್ಲಿ ಅದೇ ಜ್ಞಾನ. ಅದು ಆಮೇಲೆ ನಿಮ್ಮ ಬೆಳಗ್ಗೆ ಮನಸ್ಸು ಬಂದ್ರು ಇಂಟ್ಯೂಷನ್ ನಿಮ್ದು ಹೇಳ್ತಾ ಇದೆ, ಮೆಡಿಟೇಷನ್ ಹೇಳ್ಕೊಟ್ಟು ಕಳಿಸಿ ಅವರಿಗೆ, ಹಂಗೆ ಕಳಿಸ್ಬೇಡಿ ಅಂತ. ಹ್ಮ್ ಆಮೇಲೆ ಬೆಳಿಗ್ಗೆ 8 ಗಂಟೆಗೆ ಫೋನ್ ಮಾಡಿದೆ, ಸರಿ ಬರ್ತಾ ಇದೀರಲ್ವಾ ಅಂತ ಅಂದ್ಬಿಟ್ಟು, ಸರಿ ಬರ್ತೀವಿ, ಇಬ್ರು ಬರ್ತೀವಿ ಅಂತ ಅಂದ್ರು. ಸರಿ ಬರ್ತಾನೆ ಅಂತಾನೆ ನಾನು ಪಲಾವ್ ಮಾಡಿದೆ, ಅವ್ರನ್ನ ಕರೆದೆ ಊಟಕ್ಕೆ, ಬನ್ನಿ ಬೇಗನೆ ಒಂದ್ 8:15 ಹಂಗ್ ಬನ್ನಿ, 8:15 8:45 ಅಂತ ಹೇಳ್ದೆ. ಸರಿ ಅಂತಂದ್ರು. ಇಬ್ರು ಬಂದ್ರು. ಓಕೆ. ಬಂದ್ರೆ ನಮ್ಮ ಮನೆಯವರು ಅವಾಗ ಸ್ವಲ್ಪ ಗುರ್ರ ಅಂದ್ರು. ಹಿಂಗೆ ಮೆಡಿಟೇಷನ್ ಮಾಡ್ತೀವಿ ಒಂದ್ 10 ನಿಮಿಷ, ಹಿಂಗೆ ಒಂದ್ ಫೋಟೋ ತೆಗೀರಿ ಅಂದೆ. ಅವ್ರಿಗೆ ಓ ಇದ್ ಬೇರೆನಾ ನಿಂದು ಅಂತ ಅಂದ್ರು. ಸರಿ ನೀವ್ ಅನ್ಕೊಂಡ್ರ ಹಳ್ಳಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಅವ್ರು ಅವ್ರ ಪಾಡಿಗೆ ಅವ್ರು ತಿಂಡಿ ತಿನ್ಬಿಟ್ಟು ಅವ್ರು ಹೋದ್ರು. ಆಮೇಲೆ ಅವ್ರಿಗೆ ಒಂದ್ ಫೋಟೋ ತೆಗೆದ್ಬಿಟ್ಟು ಹೋಗ್ಯಾರ. ಅವ್ರು ಒಂದ್ 10 ನಿಮಿಷ ಮೆಡಿಟೇಷನ್ ಮಾಡೋಣ, ಆಮೇಲೆ ತಿಂಡಿ ತಿನ್ನೋಣ ಅಂತ ಕೇಳ್ದೆ, ಆಗ್ಬೋದಾ ಅಂತ. ಆಯ್ತಮ್ಮ ಆಗ್ಬೋದು ಅಂತಂದ್ರು. 3 ಆಳು ಕುತ್ಕೊಂಡ್ವಿ, ಒಂದೊಂದ್ ಲೋಟ ನೀರ್ ಇಟ್ಬಿಟ್ಟು 3 ಆಳು ಕುತ್ಕೊಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು. ಅವ್ರಂತೂ ಮಾಡಿ ಆದ್ಮೇಲೆ ಹೋಗ್ಬೇಕಾರೆ ಅಷ್ಟು ಖುಷಿ ಪಟ್ರು. ಅದೇ ಇವ್ರದ್ದು ಅಯ್ಯಪ್ಪ ಪಿಂಡಿ ಅವ್ರದ್ದು 20 ನಿಮಿಷದ್ದು ಇದಿದೆಯಲ್ಲ, ವರ್ಲ್ಡ್ ಮೆಡಿಟೇಷನ್ 6 ಗಂಟೆದು, ಅದ್ ಹಾಕ್ಬಿಟ್ಟು ಮ್ಯೂಸಿಕ್ ನ ಅದ್ರಲ್ಲಿ ಮಾಡಿದ್ವಿ. ಚೆನ್ನಾಗ್ ಅನಿಸ್ತು. ನನ್ಗಂತೂ ಆ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಅವ್ರಿಗೆ ಕೇಳ್ದೆ, ಅವ್ರ ಸಂಕೋಚ, ಏನಾಯ್ತು ನಿಮಗೆ, ಏನು ಖುಷಿ ಆಯ್ತಾ, ಭಯ ಆಯ್ತಾ, ಏನಾಯ್ತು ಅಂತ. ಅವ್ರು ಮಾಡವ್ರಂತ, ಅವ್ರು ಡೈಲಿ ಇದ್ರಲ್ಲಿ RSS ನವ್ರು ಬೆಳಗ್ಗೆ ಬೇಗ ಎದ್ದು ಅವ್ರು ಮಾಡ್ತಾರಂತೆ. ಮಾಡಲ್ಲ ಅವರು, ಸುಮ್ನೆ ಮೆಡಿಟೇಷನ್ ಮಾಡ್ತಾರೆ, ಧ್ಯಾನಪನ ಸತಿ ಇದ್ ಮಾಡಲ್ಲ. ಆಮೇಲೆ ಮಾಡ್ತಿದ್ದ ನಾವು, ಚೆನ್ನಾಗೈತೆ ಅಂತ ಅಂದ್ರು. ಆಮೇಲೆ ಒಂದ್ 2 ಇದನ್ನ ಲಿಂಕ್ ಕಳಿಸ್ತೀನಿ, ನಿಮ್ ಫ್ರೆಂಡ್ಸ್ ಕಳಿಸಿ ಮಾಡಿ ಬೇಕಂದ್ರೆ, ಚೆನ್ನಾಗ್ ಅನ್ಸಿದ್ರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕಳಿಸ್ದೆ. ಅವ್ರು ಕಳ್ಸಾದ್ಮೇಲೆ ಇವಾಗ ಮತ್ತೆ ಮೆಸೇಜ್ ಮಾಡಿದ್ರು, ಅಯ್ಯೋ ತುಂಬಾ ಚೆನ್ನಾಗಿದೆ, ಇಂತ ಅವಕಾಶ ಕಳ್ಕೊಳ್ತಿದ್ವಲ್ಲ ನಾವು ಅಂತ ಅಂದ್ಬಿಟ್ಟು ತುಂಬಾನೇ ಖುಷಿ ಪಟ್ರು. ಹಂಗಾಯ್ತು. ಎಕ್ಸ್ಪೀರಿಯನ್ಸ್ ಅದಾಯ್ತು. ಆಮೇಲೆ ಮಧ್ಯಾಹ್ನ ಅಯ್ಯಪ್ಪ ಪಿಂಡಿ ಅವ್ರದ್ದು ಇದ್ರಲ್ಲಿ ಕ್ಲಾಸಲ್ಲಿ ಇದು ಹಾಸನಲ್ಲಿ ಧ್ಯಾನ ಮಹಿಳಾ ಯಜ್ಞ ಹಾಸನಲ್ಲಿ ಮಾಡ್ತಾ ಇದ್ದಾರೆ. ಫೆಬ್ರವರಿ 27ನೇ ತಾರೀಕು. ಫೆಬ್ರವರಿ 27. ಅದೊಂದು ಅನೌನ್ಸ್ ಆಯ್ತು, ಅದೊಂದು ಕೇಳಿ ಖುಷಿ ಆಯ್ತು. 27ನೇ ತಾರೀಕು ಫೆಬ್ರವರಿ. ಬಳ್ಳಾರಿಲಿ ಮಾಡಿದ್ರಲ್ಲ ಲಾಸ್ಟ್ ಟೈಮ್, ಇವಾಗ ಹಾಸನಲ್ಲಿ ಮಾಡ್ತಾರೆ, ನಮ್ಮೂರಲ್ಲಿ. ನಮ್ಮೂರಲ್ಲಿ. ನೀವು ಬರ್ತೀರಾ? ಬರ್ತೀನಿ, ಬರ್ತೀರಾ? ಬಂದೇ ಬರ್ತೀನಿ. ನೈಸ್ ಎಕ್ಸ್ಪೀರಿಯನ್ಸ್. ತುಂಬಾನೇ ಖುಷಿ ಆಯ್ತು ನನ್ಗೆ. ಮತ್ತೆ ಇದನ್ನು ಕೂಡ ಬೇಕಂದ್ರೆ ಅವ್ರಿಗೆ ಲೈವ್ ಸೆಷನ್ಗೆ ಜಾಯಿನ್ ಆಗ್ಲಿ ಬೇಕಾದ್ರೆ ಅವ್ರಿಗೆ ಲಿಂಕ್ ನ ಶೇರ್ ಮಾಡಿ ಮ್ಯಾಮ್, ಮೆಡಿಟೇಷನ್ ಅಂದ್ರೆ ಇವಾಗ ಅವ್ರದ್ದು ಇದ್ರದ್ದೇ ಅಂತದ್ದು ಪ್ರೋಗ್ರಾಮ್ ಇರುತ್ತೆ, RSS. ಕರೆಕ್ಟ್, ಈವ್ನಿಂಗ್ ಟೈಮ್. ಹಂಗಾದ್ರೆ ಈ ಟೈಮಲ್ಲಿ ಅವ್ರಿಗೆ ಮೋಸ್ಟ್ಲಿ ಆಗಲ್ವೇನೋ, ಕೇಳ್ತೀನಿ ನೋಡೋಣ. ಓಕೆ ಮ್ಯಾಮ್, ಆಯ್ತು, ಕೇಳ್ತೀನಿ. ಆಗಂಗಿದ್ರೆ ನಾನು ಕೂಡ ಆಲ್ರೆಡಿ ಡೇಸ್ ಜಾಯ್ನ್ ಆಗ್ತೀನಿ. ನಾಳೆ ನಂಗೆ ನೈಟ್ ಡ್ಯೂಟಿ ಇರುತ್ತೆ, ನಾಳೆ ಜಾಯ್ನ್ ಆಗ್ಲಿಕ್ಕೆ ನಾಳೆ 7:40 ಇರುತ್ತೆ. ನಾಳೆ ಅದೇ ನಾನು ಡ್ಯೂಟಿ ಇರ್ತೀನಿ ಮ್ಯಾಮ್. 6 ಇಂದ ನನ್ನ ಡ್ಯೂಟಿ ಕಮೆನ್ಸ್ ಆಗುತ್ತೆ. ಆಲ್ಟರ್ನೇಟ್ ಡೇಸ್. ಓಕೆ ಮ್ಯಾಮ್, ಕಳಿಸ್ತೀನಿ, ಕೇಳ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಟೈಮ್ ಆಯಿತು. ಥ್ಯಾಂಕ್ ಯು ಎಲ್ಲರಿಗೂ, ಯಾರೆಲ್ಲ ಮೆಡಿಟೇಷನ್ಗೆ ಜಾಯ್ನ್ ಆಗಿದ್ರಿ, ಹಾಗೆ ನನ್ನ ಜೊತೆ ಮೆಡಿಟೇಷನ್ ಮಾಡಿದ್ರಿ. ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಮೆಡಿಟೇಷನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.